ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ವಿಜಯ್ ಯೂಟ್ಯೂಬ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರೋಗ್ಯವಾಗಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಡೇ ವಿಡಿಯೋ ಬಂದ್ಬಿಟ್ಟು ನಾನು ಮೆಷಿನ್ ಎಂಬ್ರಾಯ್ಡ್ ಇರುವಂತಹ ಕೆಲವೊಂದು ಬ್ಲೌಸ್ ಡಿಸೈನ್ಸು ಮತ್ತು ಅದ್ರ ಕಲೆಕ್ಷನ್ಸ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ವೇರಿಯಂಟ್ ಆಗಿರುವಂತಹ ಪ್ರತಿಯೊಂದನ್ನು ಡಿಸೈನ್ ನನಗೆ ಸಿಕ್ಕಿರುವಂಥದ್ದನ್ನ ನಾನು ಇಲ್ಲಿ ವಿಡಿಯೋ ಮುಖಾಂತರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಮೊದಲು ಬಾರಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಬರುವಂತಹ ಪ್ರತಿಯೊಂದು ಡಿಸೈನು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ಕೊಂಡೆ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನನ್ನ ಪ್ರತಿ ವಿಡಿಯೋಗೂ ನೀವು ಸಪೋರ್ಟ್ ಮಾಡಿ. ಈ ವಿಡಿಯೋ ಮುಖಾಂತರ ನಿಮಗೆ ನನ್ನ ಸಜೆಷನ್ ಅಥವಾ ನನಗೆ ಹೇಗೆ ಅನಿಸಿದೆ ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಏನಿಲ್ಲ, ಈ ಮೆಷಿನ್ ಮೇಡ್ ಸ್ಯಾರಿ ಬ್ಲೌಸ್ಗಳನ್ನ ನಾವು ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ಇನ್ನೊಂದು ನಮಗೆ ಬೆನಿಫಿಟ್ ಏನಂತ ಅಂದರೆ ನಿಮಗೆ ಕಡಿಮೆ ಪ್ರೈಸಲ್ಲಿ ನಿಮಗೆ ಚೆನ್ನಾಗಿ ಬರೋವಂತಹ ಎಂಬ್ರಾಯ್ಡಿಂಗ್ ಇರೋವಂತಹ ಡಿಸೈನ್ ಇರೋ ಬ್ಲೌಸ್ ರೆಡಿ ಆಗಿಬಿಡುತ್ತೆ. ಅದೇ ನಾವು ಸ್ಯಾರಿ ಪರ್ಚೇಸ್ ಮಾಡಿರೋದೇ ಒಂದು ನಮ್ಮ ಬಜೆಟಿಗಾಗಿರೋ ರೀತಿಯಲ್ಲಿ ಪರ್ಚೇಸ್ ಮಾಡ್ಕೊಂಡಿರ್ತೀವಿ ಅಥವಾ ಜಾಸ್ತಿ ರೇಟಿನ ಮಾಡ್ಕೊಂಡಿರ್ತೀವಿ. ಆದರೆ ಕೆಲವೊಂದು ಸಲ ನಾವು ಬ್ಲೌಸಿಗೆ ಇನ್ವೆಸ್ಟ್ ಮಾಡೋದೇ ನಮ್ಮ ಸ್ಯಾರಿ ಅರ್ಧದಷ್ಟು ದುಡ್ಡು ನಾವು ಬ್ಲೌಸಿಗೆ ಕೊಡಬೇಕಾಗಿರುತ್ತೆ. ಅದು ಆರಿ ವರ್ಕ್ ಆಗಲಿ ಅಥವಾ ಹ್ಯಾಂಡ್ ಮೇಡ್ ವರ್ಕ್ ಆಗಲಿ, ಈ ಥರ ವರ್ಕ್ನ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ನಾವು ಅಷ್ಟೇ ಬಜೆಟಲ್ಲಿ ನಾವು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕಾಗತ್ತೆ ಬರೀ ಬ್ಲೌಸ್ಗಳಿಗೆನೆ. ಅದ್ರ ಬದಲಾಗಿ ನೀವು ಈ ಥರ ಮಿಷಿನ್ ಮೇಡ್ ಇರೋಂತಹ ಬ್ಲೌಸ್ಗಳಿಗೆ ನೀವು ಇನ್ವೆಸ್ಟ್ ಮಾಡಿದರೆ ಹೇಗೆ ಅಂತ ಅಂದರೆ, ನೀವು ಇದು ಎಷ್ಟೇ ದಿವಸ ಕಾಲ ನೀವು ವಾರ್ಡ್ರೋಬಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೊಂಡು ನಿಮ್ಮ ಫಂಕ್ಷನ್ಸ್ಗೆ ಅಥವಾ ಯಾವ್ದಾರ ಬೇರೆ ರೀತಿಯಲ್ಲಿ ನೀವು ಅದನ್ನು ತೆಗೆದಾಗ ಕೂಡ ಒಂದು ಜಸ್ಟ್ ಐರನ್ ಮಾಡ್ಕೊಂಡು ಹಾಕೊಂಡ್ಬಿಟ್ರೆ ಸಾಕು, ಚೆನ್ನಾಗೇ ಕಾಣ್ತಿರುತ್ತೆ ಬ್ಲೌಸು. ಈ ಆರಿ ವರ್ಕ್ ಎಲ್ಲ ಏನು ತುಂಬಾ ಗ್ರ್ಯಾಂಡಾಗಿ ಮಾಡಿಸ್ಕೊಂಡು ಇಟ್ಕೊಂಡಿರ್ತೀವಿ, ಸ್ವಲ್ಪ ದಿವಸ ಆದಮೇಲೆ ತೆಗೆದು ನೋಡ್ತೀವಿ ಥ್ರೆಡ್ ವರ್ಕ್ ಆಗಲಿ ಅಥವಾ ಸ್ಟೋನ್ ವರ್ಕ್ ಆಗಲಿ ಪಾಲಿಶ್ ಆಗಲಿ ಎಲ್ಲ ಕಮ್ಮಿ ಆಗಿಬಿಟ್ಟಿರುತ್ತೆ. ಮತ್ತು ಐರನ್ನು ಕೂಡ ಮಾಡ್ಕೊಳಕ್ಕಾಗಲ್ಲ. ಕೆಲವೊಂದ್ಸಲ ದಪ್ಪ ಆದಾಗ ಅಥವಾ ಸಣ್ಣ ಆದಾಗಲೂ ಕೂಡ ಅದನ್ನು ಸ್ಟಿಚ್ ಬಿಚ್ಕೊಂಡು ಹಾಕೊಳ್ಳೋಕ್ಕೂ ಕಂಫರ್ಟಬಲ್ ಇರಲ್ಲ. ಈ ಥರ ಹಿಂಸೆಗಳಾಗ್ತಿರುತ್ತೆ. ಸೊ ಹಾಗಾಗಿ ನನ್ನ ಅನಿಸಿಕೆ ಪ್ರಕಾರ ಈ ಮೆಷಿನ್ ಮೇಡಲ್ಲಿ ನಾವು ಎಂಬ್ರಾಯ್ಡಿಂಗ್ ಬ್ಲೌಸ್ಗಳನ್ನ ಡಿಸೈನ್ ಮಾಡಿಸ್ಕೊಂಡು ನಾವು ಸ್ಯಾರಿಗಳಿಗೆ ಮ್ಯಾಚ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ಕಡಿಮೆ ಬಜೆಟಲ್ಲಿ ನಮ್ಮ ಸ್ಯಾರಿಗೆ ಬ್ಲೌಸು ರೆಡಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಎಂಬ್ರಾಯ್ಡಿಂಗಿಗೆ ತುಂಬಾ ಇನ್ವೆಸ್ಟ್ ಮಾಡಿ ಬ್ಲೌಸ್ಗಳನ್ನ ನಾನು ಸ್ಟಿಚ್ ಮಾಡಿಸ್ಕೊಂಡು ಕೆಲವೊಂದೆಲ್ಲ ಹಾಳಾಗಿರೋ ಪರಿಸ್ಥಿತಿ ನಾನು ಅನುಭವಿಸ್ಕೊಂಡಿರೋದು ಕೆಲವೊಂದು ಪಾಯಿಂಟ್ ಔಟ್ನ ನಿಮಗೆ ವಿಡಿಯೋ ಮುಖಾಂತರ ಹೇಳಿ ತಿಳಿಸಿದ್ದೀನಿ. ಯಾಕಂದರೆ ನಿಮಗೂ ಆ ಥರ ಅನುಭವ ಆಗಿರ್ಬೋದು ಅಥವಾ ಆಗಿರ್ನಲ್ಲೇ ಇರ್ಬೋದು. ಗೊತ್ತಿಲ್ಲದವ್ರಿಗೆ ಒಂದು ಬೇರೆಯವರಿಂದ ಹೇಗೆ ಆ ಬ್ಲೌಸ್ಗಳಿಂದ ಆಗಿರುವಂತಹ ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ನಾನು ನನ್ನ ಪರ್ಸ್ನಲಿ ಆಗಿದ್ದಂತಹ ನಿಮ್ಮ ಹತ್ರ ವಿಚಾರ ಹಂಚ್ಕೊಂಡಿದ್ದೀನಿ. ಸೊ ನನಗನ್ಸಿದ ಕೆಲವೊಂದು ರೀಸನ್ ಮೇಲೆ ನಿಮ್ಮ ಪ್ರತಿಯೊಂದನ್ನು ಸ್ಯಾರಿ ನೀವು ಏನು ಪರ್ಚೇಸ್ ಮಾಡ್ತೀರಾ, ಕಾಂಚೀಪುರಂ ಸ್ಯಾರಿ, ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ ಅಥವಾ ಯಾವುದೇ ಸ್ಯಾರಿಗೆ ನೀವು ಏನಾದರೂ ಎಂಬ್ರಾಯ್ಡಿಂಗ್ ಮಾಡಿಸ್ಕೊಬೇಕು ಅಂತ ಇದ್ದರೆ ನೀವು ಈ ಥರ ಮಿಷಿನ್ ಮೇಡ್ ಇರೋಂತಹ ಎಂಬ್ರಾಯ್ಡಿಂಗ್ನ ಮಾಡಿಸ್ಕೊಳ್ಳಿ. ಬ್ಲೌಸ್ಗಳು ತುಂಬ ವರ್ಷಗಳ ಕಾಲ ನೀವು ಇಟ್ಕೊಬೋದು ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ವಿಡಿಯೋಗೂ ಸಪೋರ್ಟ್ ಮಾಡ್ತಾಯಿರಿ.